ಕೊಟ್ಟಿದ್ದು. ಸೊ ಹಂಗಾಗಿ ನಮ್ ಶಾಲೆಯಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಸರ್, R1 ನೀವು ಹೇಳಿದಾಗೆ ಇಂಗ್ಲಿಷ್ ಅನ್ನೇ ಕೊಟ್ಟಿದೀವಿ. R2 ಅನ್ನ ನಾವು ಆಯ್ಕೆಯಾಗಿ ಕೊಟ್ಟಿದೀವಿ. ಅಲ್ಲಿ ಮಗು ಹಿಂದಿನಾದ್ರೂ ಓದ್ಬೋದು, ಕನ್ನಡನಾದ್ರೂ ಓದ್ಬೋದು. ಹಾಗಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಷ್ಟೋ ಜನ ಪೋಷಕರು ಸುಮಾರು 100ರಲ್ಲಿ 90ರಷ್ಟು ಪೋಷಕರು ಏನ್ ಮಾಡಿದ್ದಾರೆ ಅಂದ್ರೆ ಕನ್ನಡವನ್ನೇ ಆಯ್ಕೆ ಮಾಡಿದ್ದಾರೆ. ನಿಜವಾಗ್ಲೂ ನಮಗೆ ಅದು ತುಂಬಾ ಖುಷಿಯ ವಿಚಾರ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಇವಾಗ ಸೆಕೆಂಡ್ ಲ್ಯಾಂಗ್ವೇಜ್ ಯಾರು ಕನ್ನಡ ಓದ್ತಾ ಇದಾರೆ ಅಥವಾ R2 ಯಾರು ಹಿಂದಿ ಓದ್ತಾ ಇದಾರೋ ಅವ್ರಿಗೆ R3 ಆಗಿ ನಾವು ಕನ್ನಡವನ್ನ ಕಲಿಸ್ತಾ ಇದೀವಿ. ಒಟ್ಟಾರೆ ನನ್ನ ಅಭಿಪ್ರಾಯ ಏನಂದ್ರೆ ಸರ್, ನಿಜವಾಗ್ಲೂ ರಾಘವೇಂದ್ರ ಸರ್ ಅವರು ಮಾತಾಡಿದ್ರು. ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ರೀತಿ ಅವಕಾಶಗಳು ಕೊಡೋದ್ರಿಂದ, ಕಂಪಲ್ಸರಿ ಅಥವಾ ಕಡ್ಡಾಯ ಕನ್ನಡ ಮಾಡ್ತಾ ಇರೋದ್ರಿಂದ ಮ್ಯಾನೇಜ್ಮೆಂಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಮಗ್ ಹಂಗಿದ್ದಾಗ ನಮ್ ಮಗುಗೆ ಇಲ್ಲಿ ಅಡ್ಮಿಷನ್ ಕೊಡೋದ್ ಬೇಡ, ಯಾಕಂದ್ರೆ ಕಷ್ಟ ಆಗ್ತಾ ಇದೆ ಅನ್ನುವಂತಹ ಒಂದು ಅಭಿಪ್ರಾಯದ ಮೇರೆಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಶಾಲೆಗಳಿಗೆ ಆಪ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಏನು R2 ನಲ್ಲಿ ನೀನು ಹಿಂದಿನಾದ್ರೂ ತಗೋಬಹುದು, ಸಂಸ್ಕೃತ ತಗೋಬಹುದು ಅಥವಾ ಕನ್ನಡವನ್ನ ತಗೋಬಹುದು. ಸೊ ಹಾಗಾಗಿ ನಾನೇನ್ ಹೇಳಕ್ ಇಷ್ಟಪಡ್ತೀನಿ, ವೈಯಕ್ತಿಕವಾಗಿ ಕನ್ನಡ ರಾಜ್ಯದಲ್ಲಿ ನಾವ್ ಇದ್ದೀವಿ, ಕರ್ನಾಟಕದಲ್ಲಿ ನಾವ್ ಇದ್ದೀವಿ ಅಂದ್ಮೇಲೆ ಮಗು ಒಟ್ಟಾರೆಯಾಗಿ ಬೇರೆ ರಾಜ್ಯದಿಂದನೇ ಬಂದಿರ್ಲಿ ಅಥವಾ ಕರ್ನಾಟಕದಿಂದನೇ ಬಂದಿರ್ಲಿ, ನಾವು ಇದನ್ನ ಪೋಷಕರಿಗೆ ಬಿಟ್ಟಿರೋದ್ರಿಂದ ಅವ್ರಿಗೆ ಅವಕಾಶವನ್ನ ಕೊಟ್ಟಿದ್ದೀವಿ. ನಿಮ್ಮ ಮಗು ಕನ್ನಡ ಕಲಿಬೇಕಾ ಅಥವಾ ಬೇರೆ ಭಾಷೆ ಕಲಿಬೇಕಾ ಅಂತ. ಹಾಗಾಗಿ ನಾನೇನಂತೀನಿ ಅಂದ್ರೆ, ಕನ್ನಡವನ್ನೇ ಕಲೀಲಿ, ಆದ್ರೆ ಅದು R3 ಆಗಿರ್ಬೋದು ಅಥವಾ R2 ಆಗಿರ್ಬೋದು. ಹಂಗಾಗಿ ಸೊ ಭಾಷಾ ಇದು ಮಾಡ್ದೇನೆ ನಾವು ಈ ರೀತಿಯಾದಂತ ಆಯ್ಕೆ ಕೊಟ್ಟಾಗ ಮಕ್ಕಳಿಗೂ ಕಷ್ಟ ಅನ್ಸಲ್ಲ, ಶಿಕ್ಷಕರಿಗೂ ಕಷ್ಟ ಅನ್ಸಲ್ಲ ಅಂತ ಅನ್ಕೊಂಡಿದೀನಿ ಸರ್. ಆಮೇಲೆ ರಾಘವೇಂದ್ರ ಸರ್ ಸಹ ಹೇಳಿದ್ರು ಏನಂದ್ರೆ, ನಮ್ಮ ರಾಜ್ಯದಲ್ಲಿರೋರೇ ಆಯ್ಕೆ ಮಾಡ್ಕೊಳ್ತಾ ನಮ್ಗೆ ಏನು ಖಂಡಿತ ತೊಂದ್ರೆ ಇಲ್ಲ. ಆದ್ರೆ ಬೇರೆ ರಾಜ್ಯದಿಂದ ಬಂದಾಗ ಸರ್ ನಿಜವಾಗ್ಲೂ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಅವ್ರಿಗೆ ಮತ್ತೆ ಎಕ್ಸ್ಟ್ರಾ ಕ್ಲಾಸ್ ತಗೋಬೇಕು, ಆಮೇಲೆ ಅವ್ರಿಗೆ ಅಂತ ಸಪ್ರೇಟ್ ಕ್ವಶನ್ ಪೇಪರ್ ನಾವು ಮಾಡ್ಬೇಕು. ಹಂಗಾಗಿ ಈ ರೀತಿಯಾದಂತ ಗೊಂದಲಗಳು ತುಂಬಾ ಇರುತ್ತೆ. ನನಗೆ ಅನ್ಸೋ ಮಟ್ಟಿಗೆ ಬೆಂಗಳೂರಲ್ಲಿರುವಂತಹ 100ಕ್ಕೆ ಬಹುಶಃ 98 ಶಾಲೆಗಳು ಈ ರೀತಿಯಾದಂತಹ ಇದನ್ನ ಅನುಸರಿಸ್ತಾ ಇದಾವ ಅಂತ ನನಗ್ ಅನಿಸ್ತಾ ಇದೆ ಸರ್. ಸೊ ಹಾಗಾಗಿ ನಿಮ್ಮೆಲ್ಲರ ಅಭಿಪ್ರಾಯ ನಾನು ಹೋಗ್ತೀನಿ, ಇಲ್ಲ ಅಂತಲ್ಲ. ಎಲ್ರು ನೀವೇ ಇವಾಗ ಹೇಳಿದ್ರಿ, ಸಂಪನ್ಮೂಲ ವ್ಯಕ್ತಿಗಳು ನೀವೆಲ್ರು ಹೇಳಿದ್ರಿ R1 ಕಂಪಲ್ಸರಿ ನಾವು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಇದೀವಿ ಅಂದ್ರೆ R1 ಅವರಿಗೆ ಏನಾಗತ್ತೆ, ಇಂಗ್ಲಿಷೇ ಆಗತ್ತೆ. ಹಾಗಾದ್ರೆ ಆಯ್ಕೆ ಹೇಳಿದ್ರೆ ನಾವಿವಾಗ ಒತ್ತಡ ಹೇರಕ್ ಆಗಲ್ಲ. ಮಕ್ಕಳಿಗೆ ಕನ್ನಡನೇ ಓದಿ ಅಥವಾ ಆಡಳಿತ ಮಂಡಳಿಯವರು ಎಷ್ಟರ ಮಟ್ಟಿಗೆ ಕೇಳ್ತಾರೆ ಅನ್ನೋವಂಥದ್ದು ಈ ಪ್ರಶ್ನೆ ಬರುತ್ತೆ ಸರ್. ಅದಕ್ಕೆ ನಾವು ಆ ರೀತಿ ಆಪ್ಷನ್ ಅನ್ನ ಕೊಟ್ಟಿದ್ವಿ. ಬಟ್ ಸರ್ ನಿಜವಾಗ್ಲೂ ನನಗೆ ಖುಷಿ ಇದೆ, ನಮ್ಮ ಪೋಷಕರು ಹೇಳಿದಿನಲ್ವಾ, ನಮಗೆ ಇವಾಗ 5 ಸೆಕ್ಷನ್ ಇದ್ರೆ ನಮಗ್ 4 ಸೆಕ್ಷನ್ 4.5 ಸೆಕ್ಷನ್ ನಿಜವಾಗ್ಲೂ ಸರ್ ನಮ್ ಕನ್ನಡ ಭಾಷೆ ಬಂದಿರುವಂತ ವಿದ್ಯಾರ್ಥಿಗಳೇ ಇದೆ. ಸೊ ಹಾಗಾಗಿ ನಾವೇನ್ ಮಾಡ್ಕೊಂಡಿದೀವಿ ಸರ್, ಲಾಸ್ಟ್ ಇಯರ್ ಆಕ್ಚುಲಿ ನಾವ್ ಏನ್ ಮಾಡಿದ್ವಿ, ತಿಳಿಗನ್ನಡವನ್ನ ಬಳಸ್ತಾ ಇದೀವಿ. ಬಟ್ ಈ ವರ್ಷ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಮ್ಯಾನೇಜ್ಮೆಂಟ್ ಪ್ರಕಾರ ಅವ್ರು ತಗೊಂಡಿರೋ ನಿರ್ಧಾರದ ಪ್ರಕಾರ ಸೇಮ್ ಮುಖ್ಯ ಇಡೋಣ. ಆದ್ರೆ ಅವ್ರಿಗೆ ನಾವೇನ್ ಮಾಡೋಣ, ಕಡಿಮೆ ವ್ಯಾಕರಣಾಂಶಗಳನ್ನ ಮತ್ತು ಕಡಿಮೆ ಪಾಠಗಳನ್ನ, ಸರಳವಾದ ಪಾಠಗಳನ್ನ ಕಲಿಸೋಣ ಅನ್ನುವಂತಹ ಅಭಿಪ್ರಾಯಕ್ಕೆ ನಿರ್ಧಾರಕ್ಕೆ ಬಂದಿದ್ದೀವಿ ಸರ್. ಮೇಡಮ್, R2 ಮತ್ತು R3 ಸೇಮ್ ಸಿರಿಗನ್ನಡನ ಬಳಸ್ತಾ ಇದ್ದೀರಿ ಮೇಡಮ್? ಇಲ್ಲ, ತಿಳಿಗನ್ನಡ ಬಳಸ್ತಾ ಇದಾರೆ. ಸರಿ ಇದೆ ಮೇಡಮ್, ನಿರ್ಧಾರ ಸರಿ ಇದೆ, ಮಾಡ್ಕೋಬಹುದು. R2ಗೆ ನಾವು ಸಿರಿಗನ್ನಡವನ್ನ ಬಳಸ್ತಾ ಇದೀವಿ. ಇವನ್ ಈ ವರ್ಷದಿಂದ R3 ವರ್ಗೂ ಸರ್ ಸಿರಿಗನ್ನಡನೇ ಬಳಸ್ತಾ ಇದೀವಿ. ಬಟ್ ಆದ್ರೆ ಅಲ್ಲಿರುವಷ್ಟು ಕ್ವಶನ್ಸ್ ಆಗಿ ಅಥವಾ ಅಲ್ಲಿರುವಷ್ಟು ನಾವು ಲೆಸನ್ಸ್ ಗ್ರಾಮರ್ ಮಾಡಲ್ಲ ಸರ್. ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದೀವಿ, ಅಷ್ಟು ಸಂಧಿ ಸಮಾಸಗಳು ಅಲ್ಲಿ ಹೋಗಲ್ಲ. ಬಟ್ ಅಲ್ಲ, ನಾವು ಹಾಗೆ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ನೀವೇನ್ ಮಾಡ್ತಾ ಇದ್ರಿ. ಕಂಪಲ್ಸರಿ ನೀವು R2 ಕನ್ನಡನೇ ಮಾಡಿ ಅಂತ ಹೇಳೋದು ಕೆಲವು ಆಡಳಿತ ಮಂಡಳಿಗಳು ನಿಜವಾಗ್ಲೂ ಸರ್ ಒಪ್ಕೊಳ್ಳಲ್ಲ. ಇದು ಎಷ್ಟರ ಮಟ್ಟಿಗೆ ಅದೇನೋ ಅಂತಾರಲ್ವಾ, CBSE ಮತ್ತು ಕರ್ನಾಟಕ ರಾಜ್ಯದ ಮಧ್ಯೆ ನಾವು ಅಪ್ಪ ಅಮ್ಮನ ಮಧ್ಯೆ ಕೂಸ್ ಬಡವಾಯ್ತು ಅಂದಾಗ ನಿಜವಾಗ್ಲೂ ಶಿಕ್ಷಕರು, ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಕಷ್ಟವನ್ನ ಅನುಭವಿಸ್ತಾ ಇದೀವಿ ಅಂತ ನನಗೆಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ. ಖಂಡಿತ ಸರ್. ಸಜೆಷನ್ ನನ್ನ ಕಡೆಯಿಂದ ನಿಮ್ಗೆ 10 ವರ್ಷದ ಹಿಂದ್ಗಡೆಗೆ ಭಾಷಾ ಅಧಿನಿಯಮಕ್ಕೆ ಸಂಬಂಧಪಟ್ಟಂಗೆ ಸುತ್ತೋಲೆಯನ್ನ ಕೊಟ್ಟಿದ್ದಾರೆ ಮ್ಯಾಮ್. ಸೊ ಅದನ್ನ ಸುಮಾರು ಶಾಲೆಗಳಲ್ಲಿ ಫಾಲೋ ಮಾಡ್ತಾ ಇಲ್ಲ, ಅವ್ರಿಗೆ ಇಷ್ಟ ಬಂದಾಗ ಅಭಿಪ್ರಾಯ ಕಂಡು ಬರ್ತಾ ಇದೆ ನಮ್ ಯುವಕರು. ಸೊ ಈಗ ಏನಂತಂದ್ರೆ, ಶಿಕ್ಷಣ ಇಲಾಖೆಯವರು ಎಚ್ಚೆತ್ಕೊಂಡಿದ್ದಾರೆ, ಕಡ್ಡಾಯವಾಗಿ ಕನ್ನಡವನ್ನು ಎಲ್ಲಾ ಶಾಲೆಗಳಲ್ಲೂ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನ ಆ ರೀತಿಯಾಗಿ ಯಾವ ಶಾಲೆಗಳು ಕಲ್ಸೋದಿಗೂ ಇನ್ ಮುಂದೆ. ಈಗ ಅವ್ರು ಹೇಳ್ತಾ ಇರ್ತಾರೆ, ನಮ್ದು CBSE ಶಾಲೆ ಡೆಲ್ಲಿಯಿಂದ ಏನ್ ಸರ್ಕ್ಯುಲರ್ ಬರುತ್ತೋ ಅದನ್ನ ಫಾಲೋ ಮಾಡ್ತೀವಿ ಅಂತ ನೀವು ಹೇಳ್ತಾ ಇದ್ದೀವಿ ಎಕ್ಸಾಂಪಲ್ ಗೆ. ಸೊ ಈಗ ಅವ್ರೇನ್ ಹೇಳ್ತಾ ಇದಾರೆ ಅಂತಂದ್ರೆ, ನಿಮ್ಗೆ NOC ಕೊಟ್ಟಿರ್ತಕ್ಕಂಥದ್ದು
ಸ್ಕೂಲ್ ನಡೆಸೋದಕ್ಕೆ NOC ಕೊಟ್ಟಿದ್ದಾರೆ. ಕೊಟ್ಟಿರ್ತಾರೆ, ನಿಮ್ಗೆ ಡೆಲ್ಲಿಯಿಂದ ಕೊಟ್ಟಿಲ್ಲ. ಹೌದು. ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿರೋದು. ಸೊ ಮುಂದಿನ ದಿನಗಳಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ NOC ಅನ್ನು ಮುಟ್ಟುಗೋಲು ಹಾಕೊಳ್ತಾರೆ. ಆಗ ನೀವು ಹೋಗ್ಬಿಟ್ಟು ಡೆಲ್ಲಿಯಿಂದ ತರಕ್ ಸಾಧ್ಯ ಆಗುತ್ತೆ ಬನ್ನಿ ಸರ್. ಸರ್ ಹಾಗಾದ್ರೆ ಆದ್ರೆ ಶಾಲೆಗಳು permission ತಗೊಂಡಿದ್ದು ಡೆಲ್ಲಿಯಿಂದ ಅಲ್ವಾ ಸರ್? ಅದಕ್ಕೆ ಹೇಳ್ತಾ ಇದೀನಿ. ಇವಾಗ ನೀವು ಹೇಳಿದಾಗ ನಾನು ಒಪ್ಕೊಳ್ತೀನಿ ಸರ್, ಇಲ್ಲ ಅಂತಲ್ಲ. ಆದ್ರೆ ಏನಾಗಿದೆ ಅಂದ್ರೆ ಕಳೆದ ವರ್ಷದಲ್ಲಿ ಸರ್ ಒಂದೇ ಸೆಕೆಂಡ್ ಕ್ಷಮಿಸಿ ಸರ್, ಲಾಸ್ಟ್ ಇಯರ್ ನಿಜವಾಗ್ಲೂ ಏನಿದೆ ಅಂದ್ರೆ ನಮ್ಗೆ ಪ್ರಾಂಶುಪಾಲರು ಬೇರೆ ಇದ್ರು, ಅವ್ರು ಕಡ್ಡಾಯವಾಗಿ ಎಲ್ಲಾ ಕ್ಲಾಸ್ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕಡ್ಡಾಯವಾಗಿ ಕನ್ನಡನೇ ಮಾಡ್ತಿದ್ರು. ನಾವು ಮಾಡ್ತಾ ಇದ್ವಿ. ಹಾಗಾಗಿ ಸ್ವಲ್ಪ ಏನಂದ್ರೆ ನಮ್ಗೆ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಆಸಕ್ತಿ ಇಲ್ದಿರುವಂತ ವಿದ್ಯಾರ್ಥಿಗಳು ಇರ್ಬೋದು, ಅಥವಾ ನಮ್ಮ ಫಲಿತಾಂಶದಲ್ಲಿ ನಾವು ಏನು ಕಡಿಮೆ ಮಟ್ಟದವನ್ನು ಕೂಡ ನಾವು ನೋಡಿದೀವಿ ಸರ್, ಇಲ್ಲ ಅಂತಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಮೇಡಮ್ ಕೀರ್ತಿ ಮೇಡಮ್ ಕೀರ್ತಿ ಮೇಡಮ್ ಒಂದೇ ನಿಮಿಷ, ನೀವು ಆಲ್ರೆಡಿ 15 ನಿಮಿಷ ತಗೊಂಡ್ಬಿಟ್ರಿ. ಹಾ ಕೀರ್ತಿ ಮೇಡಮ್ ನಿಮ್ಮ ಸಮಸ್ಯೆ ಏನ್ ಹೇಳಿದಿರಲ್ಲ ಅದೇ ಎಲ್ಲ ಸುಮಾರು ಶಾಲೆಗಳಲ್ಲಿದೆ. ಆದ್ರೆ ಯಾರು ಹೇಳ್ಕೊಳ್ತಾ ಇಲ್ಲ. ಆದ್ರೆ ನೀವು ಒಂದು ಮಾತು ಹೇಳಿದ್ರಿ, ಬಹಳ ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಒಂದು ಸಮೀಕ್ಷೆ ತರ ನಿರ್ವಹಣೆ ಮಾಡಬೇಕು ಅಂತ ಅಲ್ವಾ? ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ ಶಾಲೆಯವರು ಅಂದ್ರೆ ಸಿರಿಗನ್ನಡವನ್ನು ಬಳಸ್ತಾ ಇದ್ದಾರೆ, ತಿಳಿಗನ್ನಡವನ್ನು ಬಳಸ್ತಾ ಇದ್ದಾರೆ ಮತ್ತು ಥರ್ಡ್ ಲ್ಯಾಂಗ್ವೇಜ್ಗೆ ಬೇಕಾದಂತ ಯಾವ ಸಂಪನ್ಮೂಲವನ್ನು ಬಳಸ್ತಾ ಇದ್ದಾರೆ, ಒಂದನೇ ಪ್ರಶ್ನೆ. ಎರಡನೇದಾಗಿ ನಾವು ಗಿರೀಶರು, ಮಾಲ್ತೇಶರು, ಇವರು ನಮ್ಮ ನಾಗರಾಜ್ ಸರ್ ಎಲ್ಲ ಒಂದು ಮಾತಾಡ್ತಾ ಇದ್ವಿ. ಏನು ಅಂತಂದ್ರೆ ಇದು ಒಂದು ಪರ್ಸನಲ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಯಾರ ಶಾಲೆಯ ಒಂದು ಕೂಡ ಹೆಸರಾಗ್ಲಿ ಅಥವಾ ಶಿಕ್ಷಕರ ಹೆಸರಾಗ್ಲಿ ಕೂಡ ನಾವು ರಹಸ್ಯವಾಗಿ ಇಡ್ತೇವೆ. ಅದಕ್ಕೆ ನಾವು ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನು ತೀರ್ಮಾನ ಮಾಡಿದೀವಿ. ಏನು ಅಂತಂದ್ರೆ ಯಾವ ಶಾಲೆಗಳಲ್ಲಿ ಸಿರಿಗನ್ನಡವನ್ನು ಬಳಸ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೆ, ಅಂದ್ರೆ ಎಲ್ಲ ಮಕ್ಕಳಲ್ಲಿ ಈಗ 100 ಮಕ್ಕಳಿದ್ದಾರೆ ಅಂತಂದ್ರೆ ಆ ಶಾಲೆಯಲ್ಲಿ 100 ಮಕ್ಕಳು ಕೂಡ ಪ್ರಥಮ ಅಥವಾ ದ್ವಿತೀಯ ಕನ್ನಡವನ್ನ ಬಳಸಿರ್ಬೇಕು. ಅವರು 100 ಮಕ್ಕಳು ಕೂಡ ಅಂದ್ರೆ ಸಿರಿಗನ್ನಡ ಅಥವಾ ತಿಳಿಗನ್ನಡ ಬಳಸಬೇಕು ಅನ್ನುವಂಥದ್ದು ನಮ್ಮ ಒಂದು ಮುಂದಿನ ನಡೆ ಕೂಡ ಅದೇ ಆಗಿರುವಂಥದ್ದು. ಆ ಕಾರಣಕ್ಕಾಗಿ ಆ ಶಾಲೆಯಲ್ಲಿ ಈಗ ಹಿಂದಿ ಏನ್ ಮಾಡ್ತಾ ಇದ್ದಾರೆ, ಹಿಂದಿ ಎಷ್ಟು ಜನ, ಕನ್ನಡ ಮಾಡ್ತಾ ಇದ್ರೆ ಕನ್ನಡ ಎಷ್ಟು ಜನ, ಸಂಸ್ಕೃತ ಮಾಡ್ತಾ ಇದ್ರೆ ಸಂಸ್ಕೃತ ಎಷ್ಟು ಜನ ತಗೊಂಡಿದ್ದಾರೆ. ಈ ರೀತಿಯಲ್ಲಿ ನಾವು ಒಂದು ನೀವು ಹೇಳಿದ್ದಕ್ಕೆ ಪೂರಕವಾಗಿ ಈ ತರ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಏನು ಅಂದ್ರೆ ಈಗ ಒಂದು ಎಲ್ಲ ಶಿಕ್ಷಕ ನಮ್ಮ ಏನು ಬಳಗದಲ್ಲಿ ಇದ್ದೇವೆ, ಒಂದು ಗೂಗಲ್ ಫಾರ್ಮ್ ಅನ್ನ ಹಾಕೋಣ. ಇದನ್ನ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಗೂಗಲ್ ಫಾರ್ಮ್ ಅನ್ನ ಹಾಕಿ ಆ ಗೂಗಲ್ ಫಾರ್ಮ್ ಅಲ್ಲಿ ಶಾಲೆಯ ಹೆಸರು, ಶಿಕ್ಷಕರ ಯಾರು ಇರ್ತಾರೆ, ಮುಖ್ಯ ಶಿಕ್ಷಕರು ಅಂದ್ರೆ ಮೀನ್ಸ್ ಕನ್ನಡ ಶಿಕ್ಷಕರು ಬೇಡ, ನಮ್ಮ ಪ್ರಿನ್ಸಿಪಾಲು ಹೆಸರುಗಳು ಕೂಡ ಬೇಡ ನಮಗೆ. ಮುಖ್ಯ ಕನ್ನಡ ಏನು ವಿಭಾಗದ ಮುಖ್ಯಸ್ಥರು ಯಾರು ಇರ್ತಾರೆ ಅಂಥವ್ರ ಒಂದು ಹೆಸರು, ನಂಬರ್ ಹಾಕಿ ತಿಳಿಗನ್ನಡ ಎಷ್ಟು ಜನ ತಗೊಳ್ತಾ ಇದ್ದೀವಿ, ಸಿರಿಗನ್ನಡ ಎಷ್ಟು ಜನ ತಗೊಳ್ತಾ ಇದ್ದೀವಿ ಮತ್ತು ತೃತೀಯ ಭಾಷೆಯಾಗಿ ಏನ್ ತಗೊಳ್ತಾ ಇದ್ದೀವಿ. ಈ ಉದಾಹರಣೆಗೆ 50 ಮಕ್ಕಳಿದ್ದಾರೆ ಅಂತಂದ್ರೆ 50 ಮಕ್ಕಳಲ್ಲಿ 25 ಮಕ್ಕಳು ಕನ್ನಡ ತೆಗೆದುಕೊಳ್ತಾ ಇದ್ದಾರೆ, 20 ಮಕ್ಕಳು ಹಿಂದಿಯನ್ನು ತೆಗೆದುಕೊಳ್ತಾ ಇದ್ದಾರೆ, 5 ಮಕ್ಕಳು ಸಂಸ್ಕೃತವನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ರೀತಿ ನಮಗೆ ನೀವು ಒಂದು ಮಾಹಿತಿಯನ್ನ ಕೊಟ್ರೆ ಖಂಡಿತವಾಗಿಯೂ ಆ ಮಾಹಿತಿಯನ್ನ ಇಟ್ಕೊಂಡು ಆ ಸರ್ವೆಯ ಮೂಲಕ ನಮಗೆ ನೀವೇನೇನಲ್ಲ ಈಗ ಒಂದು ವಿಚಾರ ಎಲ್ಲ ಹೇಳಿದಿರಲ್ಲ, ಅಂದ್ರೆ ನಮ್ಮ ಶಾಲೆಯಲ್ಲಿ ನಮಗೆ ಅದನ್ನ ಮಾಡ್ಲಿಕ್ಕೆ ಬಿಡ್ತಲ್ಲ, ಇದನ್ನ ಮಾಡ್ಲಿಕ್ಕೆ ಬಿಡ್ತಲ್ಲ ಅಂತ. ನಾವು ಹಿಂದೊಮ್ಮೆ ನಾವು ಪುರುಷೋತ್ತಮ ಬಿಳಿಮಲೆ ಮತ್ತೆ ಶಿವರಾಜ್ ತಂಗಡಿಗಿ ಇವ್ರನ್ನೆಲ್ಲ ಭೇಟಿ ಆದಾಗ ಅವ್ರು ಅದೇ ಹೇಳ್ತಾ ಇದ್ರು, ನೀವ್ ಯಾಕೆ ನಮ್ಗೊಂದು ಲಿಸ್ಟ್ ಕೊಡಿ, ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ. ಅಂದ್ರೆ ಆ ಶಾಲೆ ಮೇಲೆ ನಾವು ಕ್ರಮ ಕೈಗೊಂಡೇ. ಈ ವರ್ಷ ಅಂತೂ ಇವರು ಶಿಕ್ಷಣ ಸಚಿವರು ಕೂಡ ಆದೇಶವನ್ನು ಹೊರಡಿಸಿದ್ದಾರೆ, ಇಲ್ಲ ICSE CBSE ಶಾಲೆಗಳಲ್ಲಿ ಕನ್ನಡ ದ್ವಿತೀಯ ಭಾಷೆಯಾಗಿ ಅಥವಾ ಪ್ರಥಮ ಭಾಷೆಯಾಗಿ ಇರಲೇಬೇಕು ಅಂತ. ಆದ್ರೆ ಅದನ್ನ ಧಿಕ್ಕರಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ತಾವುಗಳೆಲ್ಲರೂ ದಯಮಾಡಿ ಒಂದು ನಮ್ಮ ಗಿರೀಶ್ ಪಾಟೀಲ್ ಮತ್ತೆ ಮಾಲ್ತೇಶರು ಇವರ ನೇತೃತ್ವದಲ್ಲಿ ಒಂದು ಗೂಗಲ್ ಫಾರ್ಮ್ ನಿಮ್ಗೆ ಕಳಿಸ್ಕೊಟ್ರೆ ನೀವು ಏನ್ ಮಾಡಿ ಅಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಶಾಲೆಯ ಹೆಸರನ್ನು ಕೂಡ ನಾವು ಯಾವುದೇ ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ಪ್ರಕಟಿಸಲ್ಲ, ಅವರ ಹೆಸರುಗಳನ್ನು ಕೂಡ ನಾವು ಪ್ರಕಟಿಸಲ್ಲ. ಯಾಕಂದ್ರೆ ಇದು ನಮ್ಮ ಅಸ್ತಿತ್ವ ಕೆಲಸ. ಆದ್ರೆ ನಮಗೆ ಯಾವ ಶಾಲೆಗಳಲ್ಲಿ ಎಷ್ಟು ಪ್ರಥಮ ಭಾಷೆಯಾಗಿ ದ್ವಿತೀಯ ಭಾಷೆಯಾಗಿ ಅಂದ್ರೆ ಸಿರಿಗನ್ನಡ, ತಿಳಿಗನ್ನಡ ಮತ್ತು ಹಿಂದಿಯನ್ನು ತೆಗೆದುಕೊಂಡಿದ್ದಾರೆ ಒಟ್ಟಾರೆಯಾಗಿ ನಮ್ಗೆ ಗೊತ್ತಾಗ್ತಾ ಇಲ್ಲ, ಏನು ಚಿತ್ರಣ ಸಿಗ್ತಾ ಇಲ್ಲ ನಮಗೆ. ಅದನ್ನ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ, ಅವ್ರು ಏನೋ ಹೇಳ್ತಾರೆ, ಅಲ್ಲಿ ಎಲ್ಲ ಮಕ್ಕಳು ಕನ್ನಡ ಪುಸ್ತಕವನ್ನು ತೋರಿಸ್ತಾರೆ, ಅವ್ರು ಹಾಗೆ ಬಿಡ್ತಾರೆ. ಅದನ್ನೇ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಒಂದು ಸಣ್ಣ ಪ್ರಯತ್ನವನ್ನ, ಅಳಿಲು ಸೇವೆಯನ್ನು ನಾವು ಕೂಡ ಮಾಡೋಣ. ಸೊ ಇದಕ್ಕೆಲ್ಲರೂ ಸಹಕಾರ ಕೊಡ್ತೀರಿ ಅಂತಂದ್ರೆ ದಯಮಾಡಿ ನಾವು ಅದನ್ನ ಇಟ್ಕೋಬಹುದು ಅಂತ ನನಗೆ ಅನಿಸ್ತದೆ.
ಏನೇ ಆದ್ರೂ ಕೂಡ ನಮ್ಮಲ್ಲಿ ಮುಖ್ಯವಾಗಬೇಕಾಗಿರೋದು full change ಸರ್. CBSE ಅಂತ ಬಂದಾಗ ಅಲ್ಲಿ ಒಂದು ತುಂಬಾ ಕಷ್ಟ ಆಗ್ತಿದೆ ಮಕ್ಕಳಿಗೆ. ತುಂಬಾ ಸಲ ರಿಕ್ವೆಸ್ಟ್ ಮಾಡಿದ್ದೀನಿ ಸರ್ಗೆ ಎಲ್ಲರಿಗೂ ಕೂಡ ಬುಕ್ಕಿನ ಒಂದು ಇದು ನೋಡ್ಕೋಬೇಕು ಸರ್. ನೆಕ್ಸ್ಟ್ ಹೇಗೆ ಬುಕ್ ನಾವು ಚೇಂಜ್ ಮಾಡ್ಕೊಂಡ್ರೆ ಆಗ್ಬೋದು. ಸಿರಿಗನ್ನಡ ಆಗ್ತಾ ಇಲ್ಲ ಸರ್. ನಮ್ಮ NPS ಸ್ಕೂಲ್ಗೆಲ್ಲ ತುಂಬಾ ಕಷ್ಟ ಆಗಿದೆ ಮಕ್ಕಳಿಗೆ. ತಿಳಿಗನ್ನಡ ಬಂದಿದೆಯಲ್ಲ ಮೇಡಮ್. ಸೊ ಅದನ್ನ ಅರ್ಥ ಮಾಡ್ಕೊಂಡು ಅದೊಂದು ರಿಕ್ವೆಸ್ಟ್ ಅಲ್ಲ, ತಿಳಿಗನ್ನಡ ಹೇಗಾದ್ರು ಸರಿ ನಮ್ಗೆ. ಯಾಕಂದ್ರೆ ಮಕ್ಕಳಿಗೆ ನಾವು ಗೊತ್ತು ನಮ್ಗೆ ಕನ್ನಡ ವಿರೋಧಿ ಮೇಡಮ್, ತಿಳಿಗನ್ನಡ ಬಂದಿದೆಯಲ್ಲ, ಅದಕ್ಕೋಸ್ಕರವೇ ತಿಳಿಗನ್ನಡವನ್ನ ಇಂಟ್ರೊಡ್ಯೂಸ್ ಮಾಡಿದಾರಲ್ವಾ. ತಿಳಿಗನ್ನಡ ಬಂದಿದೆ. ಆ ತಿಳಿಗನ್ನಡ ತಂದಾಗ ಈಗ ಕಂಪ್ಲೀಟ್ ಆಗಿ ತಿಳಿಗನ್ನಡ ನಾವು ತರ್ತಿರ್ತೀವ ಹೇಗೆ? ಹೌದು, ಖಂಡಿತವಾಗಿ ಮುಂದಿನ ವರ್ಷವೂ ಕೂಡ 10th ಗೆ ಬಂದೇ ಬರುತ್ತೆ ಮೇಡಮ್. ಕೋಡ್ ಕೂಡ ಬರುತ್ತೆ CBSE ಕಡೆಯಿಂದ ಒಂದು ಸುತ್ತೋಲೆ ಬಂದ್ಬಿಟ್ರೆ ನಾವು ಸರ್. ನಿಮಗೆ ನೀವೊಂದು ವಿಡಿಯೋ ಬಂದಿದೆ ಅಂತ ಅನ್ಕೊಂಡಿದೀನಿ ನೋಡಿ. ಆ ಸುತ್ತೋಲೆ ಅಲ್ಲೇ ಇದೆಯಲ್ಲ, ಈಗ ಆಲ್ರೆಡಿ ಸರ್ ತೋರಿಸಿದ್ರಲ್ಲ, R1 R2, ಆಮೇಲೆ ವಿಡಿಯೋದಲ್ಲೂ ಕೂಡ ಇದೆ. ಮತ್ತೆ ಇನ್ನೊಂದೇನು ಅಂದ್ರೆ ನಿಮಗೆ ಖಂಡಿತವಾಗಿ ಕೋಡ್ ಕೂಡ ಬರುತ್ತೆ. NCERT ಇಂದ 6th ಸ್ಟ್ಯಾಂಡರ್ಡ್ಗೆ ಬರ್ತಾ ಇದೆ ಅನ್ನೋ ಹಾಗೆ ನಮ್ಗೆ ಅದು ಕಂಟಿನ್ಯೂಸ್ NCERT ಅಂದ್ರೆ ಮಕ್ಕಳಿಗೆ ಹೇಗೆ ಆ ಲೆವೆಲ್ ಇನ್ ದ ಸೆನ್ಸ್ CBSE ಮಕ್ಕಳು ಮೈಂಡ್ ಮೇಲೆ ನಾವು ಇದು ಮಾಡ್ಬೇಕು ಸರ್. ಮೇಡಮ್, ವೆಬ್ಸೈಟ್ ಅಲ್ಲಿ ಈಗಾಗಲೇ ವೆಬ್ಸೈಟ್ ಅಲ್ಲಿ ಸಿರಿಗನ್ನಡ ಮತ್ತೆ ತಿಳಿಗನ್ನಡ ಎರಡನ್ನೂ ಹೋಗಲ್ಲ ಸರ್. ನಮ್ ಹಳಗನ್ನಡ ಎಲ್ಲ ತಲೆಗೆ ಹೋಗಲ್ಲ. CBSE ಮಕ್ಕಳಿಗೆ ಭಾರತಿ ಮೇಡಮ್ ಈಗಾಗಲೇ ವೆಬ್ಸೈಟ್ ಅಲ್ಲಿ ಸಿರಿಗನ್ನಡ ತಿಳಿಗನ್ನಡ ಎರಡೂ ಇದೆ. ನೀವು ತಿಳಿಗನ್ನಡ ಆಯ್ಕೆ ಮಾಡ್ಕೊಳ್ಳಿ. ಸರಳವಾಗಿದೆ, ಸುಲಭವಾಗಿದೆ. ನೀವು ನೋಡಿ ಅದನ್ನ ಸಿಲೆಬಸ್ ಅನ್ನ. ನೋಡ್ದೆ ಸರ್, ಸಿಲೆಬಸ್ ನೋಡ್ದೆ. ಅದನ್ನು ನಮ್ಗೆ ನಮ್ಮ CBSE ಲೆವೆಲ್ ಅಲ್ಲಿ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಅದ್ರಲ್ಲಿ ನಮ್ಗೆ 27 ಮಕ್ಕಳಿದಾರೆ ಒಂದ್ ಕ್ಲಾಸ್ ಅಲ್ಲಿ. ಅಂದ್ರೆ ಆಲ್ಮೋಸ್ಟ್ 7 ಮಕ್ಕಳು ಕನ್ನಡ ಮಕ್ಕಳು ಸಿಗ್ತಾರೆ. ಉಳಿದವರೆಲ್ಲ ಹೊರ ರಾಜ್ಯದವರು ಸರ್. ಅದೇ ಬೇಸಿಕ್ ಇಂದ ಮಾಡ್ಬೇಕು. ಹೋಗಲ್ಲ ಈ ವರ್ಷ ಅಂತೂ ಎಲ್ಲ. ಆಯ್ತು, 6th ಇಂದ ಮಾಡಿ. 6th ಇಂದ ಈ ವರ್ಷ ಮಾಡಿ ಮೇಡಮ್. 10th ಬರೋದ್ರೊಳಗೆ ನಿಮಗೆ ಅವರು ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಈ ವರ್ಷ ಬರ್ತಾ ಇರುವಂತ ಬ್ಯಾಚ್ ಮಾತ್ರ 10th ಬರ್ತಾ ಇದೆ. ಫಸ್ಟ್ ಟೈಮ್ ಬರೀತಾ ಇದ್ದಾರೆ. ಇಷ್ಟು ವರ್ಷ ಕನ್ನಡನು ಇಂಟ್ರೊಡ್ಯೂಸ್ ಮಾಡಿರ್ಲಿಲ್ಲ. ಅದೇ ಪ್ರಾಬ್ಲಮ್ ಆಗಿದೆ. ಲೇಟ್ ಆಗಿ ಮಾಡಿರೋದು. ಓಕೆ, ಇಲ್ಲ ನೀವು 6th ಅಲ್ಲಿ ಮಾಡಿ, ತಿಳಿಗನ್ನಡ ಮಾಡಿ ಮೇಡಮ್. ಓಕೆ, ಅಂತ ನೋಡಿ ಸರ್, ಹೇಗಾದ್ರೂ ಟ್ರೈ ಮಾಡಿ. ಅದೇ ಕಂಟಿನ್ಯೂ ಆಗತ್ತಾ? ಖಂಡಿತ ಆಗುತ್ತೆ ಮೇಡಮ್. ನೆಕ್ಸ್ಟ್ ಇಯರ್ ಖಂಡಿತ ಬರುತ್ತೆ. ತಿಳಿಗನ್ನಡ 10th ಅಲ್ಲಿ ಬಂದೇ ಬರುತ್ತೆ. ಕೋಡ್ ಕೂಡ ಬರುತ್ತೆ. ಕ್ವಶನ್ ಪೇಪರ್ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ವರ್ಷ ಬರುತ್ತೆ. ಅದು ಅದೇ R3. ಮತ್ತೆ ಅದನ್ನ ತಗೊಂಡ್ರೆ ನೀವು ಮತ್ತೆ ಭಾಷಾ ನಿಯಮಕ್ಕೆ ವಿರೋಧ ಆಗುತ್ತೆ. ಆಗುತ್ತೆ. ಅದು ನೋಡಿ ಮೇಡಮ್, ಅನಿವಾರ್ಯ ಸ್ಥಿತಿ ಅಂದಾಗ ಅದನ್ನ ಹೊರ ರಾಜ್ಯದ ಮಕ್ಕಳಿಗಾಗಿ ಬಳಸಿ. ಅದನ್ನ ಅಷ್ಟೇ. ಏನ ಥರ್ಡ್ ಲ್ಯಾಂಗ್ವೇಜ್ ಬರ್ತಾ ಇದೆಯಲ್ಲ ಅಷ್ಟೇ ಮಾಡಿ. ಆದ್ರೆ ನಮ್ಮ ರಾಜ್ಯದ ಮಕ್ಕಳಿಗೆ ತಿಳಿಗನ್ನಡನೇ ಪಾಠ ಮಾಡಿ. ಓಕೆ, ಯಾಕಂದ್ರೆ ಇವನ್ ಅದರ್ ಸ್ಟೇಟ್ ಗವರ್ಮೆಂಟ್ ಜಾಬ್ ಅಲ್ಲಿ